ಆರ್ ಅಶೋಕ್ ಅವರು ಈಗ ತಾನೇ ಹೇಳ್ತಾ ಇದ್ರಲ್ಲ, ಡಿ ಕೆ ಶಿವಕುಮಾರ್ ಅವರು ಏನು ಸುಮ್ಮನೆ ಕೂತಿಲ್ಲ, ಅವ್ರ ಬಣದಿಂದನೂ ಕೂಡ ಈ ರೀತಿಯಾದಂಥ ಲಂಚು, ಡಿನ್ನರು, ಪಾಲಿಟಿಕ್ಸ್ ಎಲ್ಲ ನಡೀತಾ ಇದೆ ಅಂತ. ಹೌದು, ಬೆಳಗಾವಿಯಲ್ಲಿ DCM DK ಬಣದಿಂದ ಒಂದು ಲಂಚ್ ಮೀಟನ್ನು ಏರ್ಪಡಿಸಲಾಗಿತ್ತು. ಮಧ್ಯಾಹ್ನದ ಭೋಜನಕ್ಕೆ ಒಟ್ಟಿಗೆ ಸೇರಿದ್ರು DCM DK ಅವರ ಆಪ್ತರು. ಅದರಲ್ಲಿ ಚಲುವರಾಯಸ್ವಾಮಿ ಅವರಿದ್ರು, CP ಯೋಗೇಶ್ವರ್ ಇದ್ರು, ಇಕ್ಬಾಲ್ ಹುಸೇನ್ ಇದ್ರು, ಕುಣಿಗಲ್ ರಂಗನಾಥ್ ಅವರಿದ್ರು, ಬಾಲಕೃಷ್ಣ ಅವರಿದ್ರು. ಎಲ್ಲ ಒಟ್ಟಿಗೆ ಸೇರಿ ಚರ್ಚೆ ಮಾಡಿದ್ದಾರೆ. ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ಆಪ್ತರೆಲ್ಲ ಸೇರಿ ಮೀಟಿಂಗ್ ಮಾಡಿದ್ದಾರೆ. ಸೊ ಈ ಮೀಟಿಂಗ್ನ ಔಟ್ಕಮ್ ಏನು ಎತ್ತ ಅನ್ನುವಂಥದ್ದು ಈ ಕ್ಷಣಕ್ಕೆ ಅದೇನು ನಾವು ಕೂಡ ನಿರೀಕ್ಷೆ ಮಾಡೋದಕ್ಕಾಗೋದಿಲ್ಲ. ಯಾಕಂತ ಅಂದರೆ ಯಾವ ನಾಯಕರುಗಳು ಕೂಡ ಗುಟ್ಟು ಬಿಟ್ಟು ಕೊಡ್ತಾ ಇಲ್ಲ. ಹೈಕಮಾಂಡ್ ಏನಾದರೂ ಒಂದು ಅಂತಿಮ ನಿರ್ಧಾರಕ್ಕೆ ಬರ್ಬೋದಾ ಅನ್ನೋದ್ರ ಮೇಲೇ ಅವರೆಲ್ಲ ಗಮನ ಇಟ್ಟಿರುವಂಥದ್ದು. ಇನ್ನು DK ಬಣದ ಬಹುತೇಕ ಈ ನಾಯಕರುಗಳು ನಾವೇನು ನೋಡ್ತಾ ಇದ್ವಿ, ಒಂದು ಹಂತದಲ್ಲಿ ದೆಹಲಿಗೆ ಹೋಗಿ ಪಟ್ಟನ್ನು ಹಾಕುವಂಥ ಪ್ರಯತ್ನವನ್ನು ಪಟ್ಟರು. ಆದರೆ ನಿರೀಕ್ಷಿತ ರೀತಿಯಲ್ಲಿ ಅವಕಾಶ ಆಗಿಲ್ಲ ಅಂತ ಕಾಣಿಸುತ್ತೆ. ಅದನ್ನು ಕೂಡ ನಾವು ಗಮನಿಸಿದ್ವಿ. ಹಾಗಂತ ಏನು ಸುಮ್ಮನೆ ಕೂತಿಲ್ಲ. ಇವತ್ತು ಒಂದು ಲಂಚ್ ಮೀಟನ್ನು ಮಾಡಿದ್ದಾರೆ. DK ಶಿವಕುಮಾರ್ ಅವರು ಆ ಲಂಚ್ ಮೀಟಲ್ಲಿ ಇರಲಿಲ್ಲ ಅಂತ ಕಾಣಿಸುತ್ತೆ. ಬಟ್ ಅವರ ಆಪ್ತ ಬಣದ ಶಾಸಕರುಗಳು, ಒಬ್ಬರು ಸಚಿವರು ಈ ಮೀಟಿಂಗ್ನಲ್ಲಿ ಇದ್ದರು ಅನ್ನುವಂಥದ್ದು ಗೊತ್ತಾಗಿದೆ. ಅದರ ನಡುವೆ ಇವತ್ತು ನಾವು CM ಅವರ ಪುತ್ರ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಈ ಎಲ್ಲ ನಾಯಕರುಗಳ ಸಿಟ್ಟಿಗೂ ಕೂಡ ಅದು ಕಾರಣ ಆಗಿರಬಹುದು. ಅವರ ಸ್ಟೇಟ್ಮೆಂಟಲ್ಲೇ ಅದನ್ನು ನಾವು ಗಮನಿಸ್ತಾ ಇದ್ವಿ. ಇನ್ನು ಅಧಿವೇಶನ ಮುಗಿದ ತಕ್ಷಣ ದೆಹಲಿಗೆ DK ಶಿವಕುಮಾರ್ ಪ್ರಯಾಣ ಬೆಳೆಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಡಿಸೆಂಬರ್ 19ನೇ ತಾರೀಕಿನ ಸದ್ಯದ ಪ್ಲಾನ್ ಪ್ರಕಾರ ದೆಹಲಿಯಲ್ಲಿ 2ನೇ ಸುತ್ತಿನ ಸಭೆಯನ್ನು ನಡೆಸುವಂಥ ನಿಟ್ಟಿನಲ್ಲಿ ಸೋನಿಯಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ಎಲ್ಲ ತಯಾರಿ ಆಗ್ತಾ ಇದೆ. ಅಂದರೆ ಡಿಸೆಂಬರ್ 20ನೇ ತಾರೀಕಿನಂದು ಈ ಸಭೆ ನಡೆಸುತ್ತೆ ಹೈಕಮಾಂಡ್ ಅಂತ ಹೇಳಲಾಗ್ತಾ ಇದೆ. 20 ಅಥವಾ 21ನೇ ತಾರೀಕು. ವಿದೇಶ ಪ್ರಯಾಣದಿಂದ ಡಿಸೆಂಬರ್ 20ನೇ ತಾರೀಕಿನಂದು ರಾಹುಲ್ ಗಾಂಧಿ ಅವರು ವಾಪಸ್ ಬರೋರಿದ್ದಾರೆ. ಬಹುಶಃ ಆ ಸಂದರ್ಭದಲ್ಲಿ DK ಶಿವಕುಮಾರ್ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಮತ್ತೊಮ್ಮೆ ತಮ್ಮ ಹಕ್ಕೊತ್ತಾಯವನ್ನು ಮಂಡಿಸಬಹುದಾ ಅಂತ ಚಾನ್ಸಸ್ ಇದೆ. ಆ ಕಾರಣಕ್ಕಾಗಿಯೇ ಅಧಿವೇಶನ ಆದ ನಂತರದಲ್ಲಿ ಕೂಡಲೇ ಅವರು ದೆಹಲಿ ಕಡೆಗೆ ಹೊರಡ್ತಾ ಇದ್ದಾರೆ ಅನ್ನುವಂಥದ್ದು ತಿಳಿದು ಬರ್ತಾ ಇದೆ.